ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ. ಓಕೆ, ಭಾಳ ಜನ ಕನ್ಫ್ಯೂಷನ್ ಇದ್ದಾರೆ. ಸಿಂಪಲ್ ವೇನಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ. ಸೊ ನೀಟ್ ವಿದ್ಯಾರ್ಥಿಗಳು ಮೊದಲು ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ನಮಗೆ ರೌಂಡ್ ಯೂಸಲಿ ಈ ಮೊದಲನೇ ರೌಂಡ್ ರಿಸಲ್ಟ್ ಇನ್ನೊಂದ್ಸಲ ಬರುತ್ತೆ. ಅಂದ್ರೆ ರೀರನ್ ಮಾಡಿ ಇನ್ನೊಂದ್ಸಲ ಫ್ರೆಶ್ ಆಗಿ ಕೊಡ್ತಾರೆ. ಆಮೇಲೆ ಚೇಂಜಸ್ ಕೊಡ್ತಾರೆ. ಅಲ್ಲಿವರೆಗೂ ತಲೆ ಕೆಡಿಸೋದು ಬೇಡ. ಪ್ರೆಸೆಂಟ್ಲಿ ನಾನು ನಮಗೆ ಸೀಟ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ. ನೋಡಿ, ನಿಮಗೆ ಈಗ ಪ್ರೆಸೆಂಟ್ಲಿ ಯಾವುದೊಂದು ಸೀಟ್ ಸಿಕ್ಕಿದೆ ಅನ್ಕೊಳ್ಳಿ. ಎರಡನೇ ರೌಂಡಲ್ಲಿ ಕರ್ನಾಟಕ ಸೀಟ್ ವಿದ್ಯಾರ್ಥಿ ಯಾವುದೇ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಲಿ, ವೆಟರ್ನರಿ ಆಗಲಿ, ಫಾರ್ಮಸಿ ಆಗಲಿ, ಯಾವುದೇ ಆಗಲಿ ಸೀಟ್ ಸಿಕ್ಕಂತವ್ರು ಕಂಪಲ್ಸರಿ ನಮಗೆ ಎಲ್ಲಿ ಸಿಕ್ಕಿದೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಂದ್ರೆ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಎರಡೇ ಆಪ್ಷನ್ಸ್ ಇರ್ತವೆ. ಚಾಯ್ಸ್ 1 ಅಂದರೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ಓಕೆ, ಫೀ ಎಲ್ಲ ಪೇ ಮಾಡಿ. ಬೇಕಾದರೆ ಅಪ್ಗ್ರೇಡೇಷನ್ ಮಾಡ್ಕೊಳ್ಬೇಕಂದ್ರೆ ರೌಂಡ್ 3 ಸ್ಕೆಡ್ಯೂಲ್ ಬಿಟ್ಟಾಗ ಬಂದು ನೀವು ಇನ್ನೊಂದ್ಸಲ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಬೇಕಾದ್ರೆ ಮಾಡ್ಕೊಳ್ಬೋದು. ರೌಂಡ್ 3 ನಲ್ಲಿ ಅಲರ್ಟ್ ಆಯ್ತಪ್ಪ ಅಂದರೆ ಮೊದಲು ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗಿ ಫ್ರೆಶ್ ಆಗಿ ರೌಂಡ್ 3 ಅಲರ್ಟ್ ಆಗಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಬೋದು. ಫೀ ಟ್ರಾನ್ಸ್ಫರ್ ಆಗುತ್ತೆ, ಅದ್ರ ಬಗ್ಗೆ ಭಯ ಬೇಡ. ಆಮೇಲೆ ರೌಂಡ್ ಒಂದೇ ಚಾಯ್ಸ್ 4 ಮಾಡ್ಕೊಳ್ಬೇಕು. ಪೂರಾ ಎಕ್ಸಿಟ್ ಆದಂಗೆ ನೀವು ನೀಟಿನಿಂದ ಎಲ್ಲ ಕಡೆಯಿಂದ ಎಕ್ಸಿಟ್ ಆಗ್ತೀರಾ ಚಾಯ್ಸ್ 4 ಮಾಡಿದ್ರೆ. ಫೈನ್. ಸೊ ಅಂದ್ರೆ ಏನು ದಾರಿಯಪ್ಪ ಅಂದರೆ ಒಂದು ಚಾಯ್ಸ್ 1 ಮಾಡ್ಕೋಬೇಕು, ಇಲ್ಲಾಂದ್ರೆ ಚಾಯ್ಸ್ 4 ಮಾಡ್ಕೋಬೇಕು. ಕರ್ನಾಟಕ ಸೀಟಿಗೆ ಹೇಳ್ತಾ ಇದ್ದೀನಿ. ಒಂದು ವೇಳೆ ಚಾಯ್ಸ್ 1 ಮಾಡದೇ ಇಲ್ಲ, ನನಗೆ ಮುಂದೆ ಹೋಗ್ಬೇಕನ್ನಂಗಿತ್ತು ಅಂದರೆ ಅದಕ್ಕೆ ಒಂದು ಪರಿಹಾರ ಇದೆ. 5000 ರೂಪಾಯಿ ಪೆನಾಲ್ಟಿ ಕೊಡಬೇಕಾಗುತ್ತೆ. ಎಲ್ಲೆಂದು ಮೆನ್ಷನ್ ಮಾಡಿಲ್ಲ, ಅದು ಆನ್ಲೈನ್ ಮುಖಾಂತರ ಇರೋದಿಲ್ಲ. ಐ ಥಿಂಕ್ ಪ್ರಾಬಬ್ಲಿ ನೀವು ಕೇಗೆ ವಿಸಿಟ್ ಮಾಡಬೇಕು. 5000 ದಂಡ ತುಂಬಿ ವೆರಿಫಿಕೇಶನ್ ಸ್ಲಿಪ್ ತೆಗೆದುಕೊಂಡು ಹೋಗಿ. ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ರೌಂಡ್ 3 ಡೈರೆಕ್ಟ್ಲಿ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತೆ ಚಾಯ್ಸಸ್ ಮಾಡೋದಕ್ಕೆ ದಿನಾಂಕ ಹೇಳ್ಬೇಕಂದ್ರೆ 25, 26, 27 3 ದಿನ ಟೈಮ್ ಇದೆ. ಅದಾದ ನಂತರ 28ನೇ ತಾರೀಕು ಒಳಗಡೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇಷ್ಟೊಂದು ತರಾತುರಿ ಯಾಕಪ್ಪ ಅಂತಂದರೆ ಇನ್ನೊಂದು ಯೂಸಲಿ ರೌಂಡ್ ನಡೆಸಬೇಕು. ಸೆಪ್ಟೆಂಬರ್ 14 ಐ ಥಿಂಕ್ ಪ್ರಾಬಬ್ಲಿ ಲಾಸ್ಟ್ ದಿನಾಂಕ ಈ ಒಂದು ಇಂಜಿನಿಯರಿಂಗ್ ತಕ್ಕಾಗಿ ಅಡ್ಮಿಷನ್ ಆಗಬೇಕು ಅಂತಂದರೆ. ಸೊ ಹಾಗಾಗಿ ಈ ಒಂದು ಪ್ರಕ್ರಿಯೆ ಭಾಳ ಬೇಗನೆ ಮಾಡ್ತಾ ಇದ್ದಾರೆ. ಫೈನ್. ಚಾಯ್ಸ್ 1 ಮಾಡಿ, ಇಲ್ಲ ಚಾಯ್ಸ್ 4 ಮಾಡ್ಕೊಳ್ಳಿ. ಮಾಡೋ ಅವಶ್ಯಕತೆ ಇದ್ದಿಲ್ಲಪ್ಪ ಅಂದ್ರೆ ಬೆಂಗಳೂರಿಗೆ ವಿಸಿಟ್ ಮಾಡಿ 5000 ದಂಡ ತುಂಬಿ ನೀವು ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಓಕೆ, ಡೈರೆಕ್ಟ್ಲಿ ನೀವು ರೌಂಡ್ 3ಗೆ ಎಂಟ್ರಿ ಕೊಡ್ಬೋದು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಮೇಲೆ ಅಂದ್ರೆ MCCನಲ್ಲಿ ಯಾರಿಗಾದ್ರೂ ಸೀಟ್ ಸಿಕ್ಕಿತ್ತು, MBBS ಆಗಲಿ, ಡೆಂಟಲ್ ಆಗಲಿ, ಅಲ್ಲಿ ಮುಂದುವರಿಬೇಕಂದ್ರೆ ಇಲ್ಲಿ ಸಿಕ್ಕಿರುವಂಥ ಸೀಟಿಗೆ ನೀವು ಚಾಯ್ಸ್ 4 ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾರೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತೀರಿ ನೋಡಿ, ಆ ವಿದ್ಯಾರ್ಥಿಗಳ ಸೀಟ್ಗಳನ್ನೆಲ್ಲ ತೆಗೆದುಕೊಂಡು ಇನ್ನೊಂದ್ಸಲ ರನ್ ಮಾಡಿ ಇಲ್ಲಿರುವಂಥ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಆಗುವಂಥ ಪ್ರಕ್ರಿಯೆಯನ್ನು ಇಲ್ಲಿ ನಡೆಸ್ತಾರೆ. ಓಕೆ. ಆಮೇಲೆ ಈಗ ಪ್ರೆಸೆಂಟ್ ಏನು ಚಾಯ್ಸಸ್ ಸಂಬಂಧಪಟ್ಟ ಹಾಗೆ ನೀಟ್ ವಿದ್ಯಾರ್ಥಿಗಳು ಅಂದರೆ ಕರ್ನಾಟಕ ನೀಟ್ ವಿದ್ಯಾರ್ಥಿಗಳು ಈ ಒಂದು KEನಲ್ಲಿ ಏನು ಭಾಗವಹಿಸಿದ್ರು ಅವರು ಯಾವುದೇ ರೀತಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದ್ಸಲ ನಿಮಗೆ ರಿಸಲ್ಟ್ ಬರುತ್ತೆ. ಮೊದಲನೇ ರೌಂಡ್ ಮತ್ತೊಂದು ಸಲ ಬಿಡ್ತಾರೆ. ಸೊ ಅದಾದ ನಂತರ ಚಾಯ್ಸಸ್ ಪ್ರಕ್ರಿಯೆ ನಡೆಯುವಂಥದ್ದು ಮುಂಬರುವ ದಿನಗಳು ತಿಳಿಸ್ತೇನೆ. ಒಟ್ಟಾಗಿ ನೀಟ್ ವಿದ್ಯಾರ್ಥಿಗಳು ರಿಲ್ಯಾಕ್ಸ್ ಆಗಿರಿ. ಬಟ್ KCET ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ಆ ರೀತಿ ನೀವು ಮಾಡ್ಕೊಳ್ಬೋದು. ಚಾಯ್ಸ್ 1 ಮಾಡ್ಕೊಂಡು ಅಡ್ಮಿಷನ್ ತೆಗೆದುಕೊಂಡು ರೌಂಡ್ 3ನಲ್ಲಿ ಭಾಗವಹಿಸಬಹುದು, ಅಥವಾ ಚಾಯ್ಸ್ 4 ಮಾಡಿ ಎಕ್ಸಿಟ್ ಆಗ್ಬೋದು. ಇಲ್ಲಾಂದ್ರೆ ಸೆಕ್ಯೂರ್ ಸೀಟ್ಗೆ ಅಡ್ಮಿಷನ್ ಬೇಡ ಅನ್ನಂಗಿದ್ರೆ 5000 ಪೆನಾಲ್ಟಿ ತುಂಬಿ ರೌಂಡ್ 3ಗೆ ಅಟೆಂಡ್ ಆಗ್ಬೋದು, ಅಥವಾ BMSc ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಫೈನ್. ಸೊ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.